ಗಾಳಿಯಲ್ಲಿ ಗೋಪುರ. ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದನು. ಅವನು ತುಂಬಾ ಬಡವನಾಗಿದ್ದರೂ ಅಷ್ಟೇ ಸೋಮಾರಿಯಾಗಿದ್ದನು. ಅವನು ದಿನವಿಡೀ ಸುಮ್ಮನೆ ಕೂತು ಕನಸು ಕಾಣಲು ಇಷ್ಟಪಡುತ್ತಿದ್ದನು. ಒಂದು ಮುಂಜಾನೆ ಅವನು ಎಂದಿನಂತೆ ಭಿಕ್ಷೆ ಬೇಡಲು ಹೋದನು. ಒಬ್ಬಳು ಕರುಣಾಮಯಿ ಹೆಂಗಸು ಅವನಿಗೆ ಒಂದು ಮಡಕೆ ತುಂಬಾ ಹಾಲನ್ನು ಕೊಟ್ಟಳು. ಅವನು ಮಡಿಕೆಯನ್ನು ಜೋಪಾನವಾಗಿ ತಲೆಯ ಮೇಲೆ ಇಟ್ಟುಕೊಂಡು ಮನೆಗೆ ತಂದನು. ಬ್ರಾಹ್ಮಣನು ಹಾಲನ್ನು ಕಾಯಿಸಿ ಸ್ವಲ್ಪ ಭಾಗವನ್ನು ಕುಡಿದನು. ಮಿಕ್ಕಿದ್ದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿದನು. ಅದು ಹೆಪ್ಪಾಗಲು ಚಾವಣಿಯಲ್ಲಿದ್ದ ಕೊಕ್ಕೆಗೆ ತೂಗು ಹಾಕಿದನು. ನಂತರ ಅವನು ಹೇಗೆ ಶ್ರೀಮಂತನಾಗಬಹುದು ಎಂದು ಯೋಚಿಸಲು ಪ್ರಾರಂಭಿಸಿದನು. ಇದರಿಂದ ಅವನಿಗೆ ಭಿಕ್ಷೆ ಬೇಡುವ ಅಗತ್ಯ ಇರುವುದಿಲ್ಲ ಎಂದು. ಅವನು ನೇತು ಹಾಕಿದ್ದ ಮಡಿಕೆಯನ್ನು ನೋಡಿದನು. ತಕ್ಷಣ ಅವನಿಗೆ ಒಂದು ಯೋಚನೆ ಹೊಳೆಯಿತು. ನಾಳೆಯೊಳಗೆ ಹಾಲು ಗಟ್ಟಿ ಮೊಸರಾಗಿರುತ್ತದೆ. ನಾನು ಅದನ್ನು ಕಡೆದು ಬೆಣ್ಣೆ ಮಾಡುತ್ತೇನೆ ಎಂದು ಅವನು ತನಗೆ ತಾನೇ ಹೇಳಿಕೊಂಡನು. ನಾನು ಬೆಣ್ಣೆಯನ್ನು ಕಾಯಿಸಿ ತುಪ್ಪವನ್ನು ಮಾಡುತ್ತೇನೆ. ಅದನ್ನು ಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರುತ್ತೇನೆ. ಬಂದ ಹಣದಿಂದ ಒಂದು ದೊಡ್ಡ ಆರೋಗ್ಯವಾದ ಕೋಳಿಯನ್ನು ಕೊಂಡುಕೊಳ್ಳುತ್ತೇನೆ. ಆಹಾ, ಎಂಥ ಸಂತೋಷ! ತನ್ನ ಕನಸಿನಿಂದ ಆನಂದ ಪರವಶನಾಗಿ ಸಂತಸದಿಂದ ಇನ್ನೂ ಹೆಚ್ಚು ಕನಸನ್ನು ಕಂಡನು. ಅವನು ಮತ್ತೆ ಕೋಳಿಯು ತುಂಬಾ ಮೊಟ್ಟೆಯಿಡುತ್ತದೆ. ಮೊಟ್ಟೆಗಳು ಒಡೆದು ಮರಿಗಳಾಗುತ್ತವೆ. ಒಂದು ದಿನ ಒಂದು ಕೋಳಿ ಫಾರಂನ ಮಾಲೀಕನಾಗುತ್ತೇನೆ ಎಂದು ಕನವರಿಸಿದನು. ನಂತರ ಕೋಳಿಗಳನ್ನೆಲ್ಲ ಮಾರಿ ಅನೇಕ ಹಸುಗಳನ್ನು ಕೊಂಡುಕೊಳ್ಳುತ್ತೇನೆ. ಆಗ ಒಂದು ಹಾಲಿನ ಕೇಂದ್ರದ ಮಾಲೀಕನಾಗುತ್ತೇನೆ. ಅಲ್ಲಿ ಹಾಲನ್ನು ಮಾರಿ ಹೆಚ್ಚು ಹಣ ಸಂಪಾದಿಸುತ್ತೇನೆ. ಹೌದು, ಆ ಹಣವನ್ನು ಏನು ಮಾಡಬೇಕೆಂದು ನನಗೆ ಗೊತ್ತು. ಅದರಿಂದ ಬಂದ ಹಣದಿಂದ ನಾನು ಒಂದು ಆನೆಯನ್ನು ಕೊಂಡುಕೊಳ್ಳುತ್ತೇನೆ. ನಾನು ಶೀಘ್ರದಲ್ಲೇ ಶ್ರೀಮಂತನಾಗಿ ವಜ್ರ, ಮಾಣಿಕ್ಯ, ಚಿನ್ನ ಮತ್ತಿತರ ಹರಳುಗಳನ್ನು ಮಾರಾಟ ಮಾಡುತ್ತೇನೆ. ನಾನು ಒಂದು ದೊಡ್ಡ ಬಂಗಲೆಯ ಮಾಲೀಕನಾಗುತ್ತೇನೆ. ನಾನು ಬೆಲೆ ಬಾಳುವಂತಹ ಬಟ್ಟೆಗಳನ್ನು ತೊಡುತ್ತೇನೆ. ಎಲ್ಲ ಶ್ರೀಮಂತರು ತಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಲು ಮುಂದೆ ಬರುತ್ತಾರೆ. ಕೊನೆಗೆ ನಾನು ಒಬ್ಬಳು ಸುಂದರಿಯನ್ನು ಮದುವೆಯಾಗುತ್ತೇನೆ ಎಂದುಕೊಂಡನು ಸೋಮಾರಿ ಬ್ರಾಹ್ಮಣ. ನನಗೊಬ್ಬ ಮಗ ಹುಟ್ಟುತ್ತಾನೆ. ಅವನು ತುಂಬಾ ಚೇಷ್ಟೆ ಮಾಡುತ್ತಾನೆ ಮತ್ತು ಅವಿಧೇಯನಾಗಿರುತ್ತಾನೆ. ಅವನಿಗೆ ಒಳ್ಳೆಯ ನಡತೆ ಮತ್ತು ಶಿಸ್ತುಗಳನ್ನು ಕಲಿಸಲು ಒಂದು ಕೋಲಿನಿಂದ ಜೋರಾಗಿ ಹೊಡೆಯುತ್ತೇನೆ. ಈ ಸಮಯದಲ್ಲಿ ಬ್ರಾಹ್ಮಣನು ತನ್ನ ರಮಣೀಯವಾದ ಕನಸಿನ ಲೋಕದಲ್ಲಿ ಮಗ್ನನಾಗಿದ್ದ. ತಾನು ಏನು ಮಾಡುತ್ತಿದ್ದಾನೆಂದು ತಿಳಿಯದೆ ಅವನು ನಿಜವಾಗಿಯೂ ಕೋಲನ್ನು ಗಾಳಿಯಲ್ಲಿ ಬೀಸಿದನು. ಮಣ್ಣಿನ ಮಡಕೆಯು ಒಡೆದು ಹಾಲು ಮನೆಯಲ್ಲೆಲ್ಲ ಚೆಲ್ಲಿತು. ಅವನು ಗಾಬರಿಗೊಂಡು ಎದ್ದು ಕುಳಿತನು. ದುಃಖದಿಂದ ಅವನು ಯೋಚಿಸುತ್ತಾ, ಕೀರ್ತಿ ಮತ್ತು ಪ್ರಸಿದ್ಧಿಗಳ ಬಗ್ಗೆ ಯೋಚನೆ ಮಾಡಿದರೆ ಸಾಲದು.
ಅದಕ್ಕೆ ಶ್ರದ್ಧೆಯಿಂದ ಕಷ್ಟಪಟ್ಟು ದುಡಿಯುವುದು ಅಷ್ಟೇ ಮುಖ್ಯ ಎಂದುಕೊಂಡನು.